ಕರ್ನಾಟಕ ಕಾರ್ವಾರ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಅನಾರೋಗ್ಯ ನಿಮಿತ್ತ ಅಮೆರಿಕಕ್ಕೆ ಹೊರಟಿದ್ದಾರೆ ನಟ ಶಿವಣ್ಣ ಅವರು. ಚಿಕಿತ್ಸೆಗಾಗಿ ಯುಎಸ್ಗೆ ಶಿವಣ್ಣ ಕುಟುಂಬ ಪ್ರಯಾಣವನ್ನ ಮಾಡ್ತಾ ಇದೆ. ಜನವರಿ 27ಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಶಿವಣ್ಣ ಅವರು. ಪತ್ನಿ ಗೀತಾ, ಮಗಳು ನಿವೇದಿತಾ ಜೊತೆ ಅಮೆರಿಕಕ್ಕೆ ಹೊರಟಿದ್ದಾರೆ. ಶಿವಣ್ಣ ಅವರನ್ನ ಸರಿಯಾಗಿ ಈಗಾಗಲೇ ಚಿಕಿತ್ಸೆಯನ್ನು ನಡೆಸಬೇಕಾಗುತ್ತೆ. ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಅಮೆರಿಕಕ್ಕೆ ಹೋಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಶಿವಣ್ಣ ಜೊತೆ ಅವರ ಫ್ಯಾಮಿಲಿ ಕೂಡ ಹೋಗ್ತಾ ಇದೆ. ಶಿವಣ್ಣ ಅವ್ರನ್ನ ಭೇಟಿಯಾಗಿದ್ದಾರೆ ನಟ ಸುದೀಪ್ ಅವರು, ಹಾಗೆ BC ಪಾಟೀಲ್. ಶಿವಣ್ಣ ಅವ್ರನ್ನ ತಬ್ಕೊಂಡು ಭಾವುಕರಾಗಿದ್ದಾರೆ ಸುದೀಪ್ ಅವರು. ವಿನೋದ್ ರಾಜ್ಕುಮಾರ್ ಕೂಡ ಭೇಟಿಯಾಗಿ ಶುಭ ಆರೈಕೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಇದ್ರೆ ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತೀವಿ, ನ್ಯಾಚುರಲ್. ಬಟ್ ಚೆನ್ನಾಗಿದೆ, ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಈಸ್ ಗುಡ್. ಬಟ್ ಏನೇ ಆದರೂ ಒಂದು ಆತಂಕ ಅನ್ನೋದಿರುತ್ತೆ. ಅದಕ್ಕೇನಿಲ್ಲ, ಮನೆಯಿಂದ ಹೋಗ್ತಿದ್ದೀವಲ್ಲ, ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು. ಅಭಿಮಾನಿಗಳಿದ್ದಾರೆ, ಚೂರು ಒಂಥರ ಒಂದು ದುಃಖ ಅಷ್ಟೇ ಇಲ್ಲ. ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್. ಅಂದರೆ ಏನು ಸರ್ಜರಿ 24ನೇ ತಾರೀಕು ನಡೀತಾ, ಅದು ಪಾಸಿಟಿವ್ ಆಗಿದೆ. ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ಅದಕ್ಕೆ ಚೆನ್ನಾಗಿದೆ. ಬಟ್ ಸ್ವಲ್ಪ ಒಂಚೂರು ಎಮೋಷನ್ ಆಗೋದು, ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ದರೆ ಪರಲ್ಲ, ಒಂದು 5 ವೀಕ್ಸ್ ಅಂದರೆ ಆಲ್ಮೋಸ್ಟ್ 35 ದಿವಸ ಅಂದರೆ ಒಂದು ಸ್ವಲ್ಪ ಮನೆಯಿಂದ ಆಚೆ ಇರ್ತೀವಿ, ಭಾರತದಿಂದ ಆಚೆ ಇರ್ತೀವಿ, ಸ್ವಲ್ಪ ಅದೊಂದು ನೋವಿರುತ್ತೆ. ಬಟ್ ಎಲ್ಲರದ್ದು ವಿಶಸ್ ಇದೆ. ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟೇ, ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ಇದೆ. ನನಗೆ ಅದು ಖುಷಿ ಆಗುತ್ತೆ, ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದ್ದಾರೆ. ಆಮೇಲೆ ಅಬವ್ ಆಲ್ ಎಲ್ಲ ಮೀಡಿಯಾನು ಅಷ್ಟೇ, ಎಲ್ಲ ಚಾನಲ್ಸ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅವ್ರು ತೋರಿಸಿದೊಂದು ಅಭಿಮಾನ ಇರ್ಬೋದು. ಇಷ್ಟವರೆಗೂ ಯಾರಿಗೂ ನನಗೆ ಹಿಂಗಾಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಗ್ಲೋರಿಫೈ ಮಾಡಲಿಲ್ಲ. ಅದು ನನಗೆ ಭಾಳ ಖುಷಿ ಕೊಟ್ಟಿದ್ವಿ. ಅಂದರೆ ಅಷ್ಟೊಂದು ರೆಸ್ಪೆಕ್ಟ್, ಒಂದು ಲವ್ ನಮ್ಮ ಮೇಲೆ ಇಟ್ಟಿದ್ರೆ ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ. ಆ್ಯಂಡ್ ಐಲ್ ಬಿ ಬ್ಯಾಕ್ ಜನವರಿ 25th ಫ್ಲೈಟ್. ಅಲ್ಲಿಂದ 26th ಇರ್ತೀನಿ ನಾನು. ಶಿವಣ್ಣ ಕೋಟ್ಯಾಂತರ ಅಭಿಮಾನಿಗಳ ಹರಕೆಯನ್ನು ಹೊತ್ಕೊಂಡಿರೋದು, ಅಂದರೆ ನೀವು ಬರೋ ತನಕ ದಿನನಿತ್ಯ ಅರ್ಚನೆ, ಪೂಜೆ, ಅದು ಪ್ರೀತಿ ಅಷ್ಟೇ. ಎಲ್ಲರದ್ದು ವಿಶಸ್ ಬೇಕು, ಅದು ತುಂಬ ಐ ಥಿಂಕ್ ಆ ಪ್ರೀತಿಗೆ ಏನು ಕೊಟ್ಟರೋದು ಕಮ್ಮಿನೇ ಇದೆ. ಬಟ್ ಮಿಸ್ ಮಾಡ್ಕೊತೀನಿ ಎಲ್ರೂ. ಜನವರಿ 1st ಇರಲ್ಲ, ಇದ್ರೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2025 ಎಲ್ರಿಗೂ ಒಳ್ಳೇದಾಗಲಿ. ನಮಗೇನು 20th UI ರಿಲೀಸ್ ಆಗ್ತದೆ, ಆ ಚಿತ್ರಕ್ಕೆ ಒಳ್ಳೇದಾಗಲಿ. ಆ್ಯಂಡ್ 25 ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ. ಸೊ ಈ ಸತಿ ಎಲ್ಲ ಕನ್ನಡ ಸಿನಿಮಾ ಚೆನ್ನಾಗಿದೆ. ಅದರಿಂದ ಈ 2 ಸಿನಿಮಾ ಇಯರ್ ಎಂಡಿಂಗ್ ಇನ್ನೂ ಚೆನ್ನಾಗಿ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ಐ ಥಿಂಕ್ ಎಕ್ಸಿಬಿಟರ್ ಸೈಡ್ಲಿ ಸಿಂಗಲ್ ಸ್ಕ್ರೀನ್ ಎಲ್ಲರದ್ದು ಸ್ಟ್ರಾಂಗಾಗಿ ಗ್ಲೋರಿಫೈ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಚೆನ್ನಾಗಾಗಲಿ. ವಾಪಸ್ ಬಂದಮೇಲೆ ಜೊತೆಗೆ ಯಾರು ಬರ್ತಾ ಇದ್ದಾರೆ? ಮತ್ತು ಡಾಕ್ಟ್ರು ಈಗ ನಾನು ಗೀತಾ, ನಾನು ಚಿಕ್ಕ ಮಗಳು ಹೋಗ್ತೀನಿ, ನಿವೇದಿತಾ. 28ನೇ ತಾರೀಕು ಮದುವೆ ಅವ್ರು ಬರ್ತಾ ಇದ್ದಾರೆ. ಡಾಕ್ಟರ್ ಹೆಸರು ಮುರುಗೇಶನ್ ಮನೋಹರ್ ಅಂತ, ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡಿದೆ ನಾನು ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವರಿ, ಜಾಲಿಯಾಗಿ ಮಾಡ್ಕೊಂಡು ಅಂತ ಹೇಳಿದ್ದಾರೆ. ಶಿವಣ್ಣ ಸುದೀಪ್ ಅವ್ರು ಬಂದಿದ್ರು, ನಿಮ್ಮ ಇಬ್ಬರನ್ನ ಹಗ್ ಮಾಡಿದ್ರು, ಗೀತಕ್ಕನ ನಿಮ್ಮನ್ನ ಏನು ಹೇಳಿದ್ರು, ಎಷ್ಟು ಧೈರ್ಯ? ಇಲ್ಲ ಹೇಳಿ ಇಲ್ಲ ಅಣ್ಣ, ನೀವು ಬರ್ತೀರಾ, ನೀವು ಆರಾಮಾಗಿ, ಇದೆಲ್ಲ ಏನು ವಿಷಯನೇ ಇಲ್ಲ ನಿಮ್ಮದು. ಬಟ್ ಎವ್ರಿಥಿಂಗ್ ಇಸ್ ಇನ್ ಸೇಫ್ ಇದರಲ್ಲಿದೆ. ಏನು ಯಾರು ಭಯ ಪಡಬೇಕಾದಾಗಿಲ್ಲ. ಬಟ್ ಆದರೂ ಒಂದು ಸ್ಮಾಲ್ ಒಂದು ಮನಸ್ಸಲ್ಲಿ ಒಂದು ಇದ್ದೇ ಇರುತ್ತಲ್ಲ, ಅದೊಂದಿದೆ. ಅದು ನಾನು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಇವಾಗ ಸ್ಟಾರ್ ಥರ ಏನೇ ಆಡಿದ್ರೂ ಈ ಥರ ವಿಷಯಗಳ ಬಂದಾಗ ಸ್ವಲ್ಪ ಒಂದು ಚೂರು ಟ್ರಿಗರ್ ಆಗ್ತೀವಿ. ಬಟ್ ಧೈರ್ಯ ಇದ್ದೇ ಇದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಯಾಕಂದರೆ ಇಲ್ಲ 2 days 3 days ಏನು ಪ್ಯಾರಾಮೀಟರ್ಸ್ ನಾವು ಡಾಕ್ಟರ್ ಹತ್ರದಿಂದ ಪಡ್ತೀವಿ, ಹಾರ್ಟ್ ರೇಟ್, ಬ್ಲಡ್ ಟೆಸ್ಟ್ ಇರ್ಬೋದು, ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್. ಆ್ಯಂಡ್ ಇವನ್ ದ ಯೂರಿನ್ ರಿಪೋರ್ಟ್, ಕಲ್ಚರ್ ರಿಪೋರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಅದು ನನಗೊಂದು ಒಳ್ಳೆ ಖುಷಿ. ಆಮೇಲೆ ಒಂದು ಧೈರ್ಯ ಹೋಗ್ಬಿಟ್ಟು ಬನ್ನಿ ಸರ್ ಅಂತ ಶಶಿಧರ್ ಅವರು, ದಿಲೀಪ್, ನಾನು ಯೂರಾಲಜಿಸ್ಟ್, ಅದರಿಂದ ಐ ಥಿಂಕ್ ಎವ್ರಿಬಡಿ ನನಗೆ ತುಂಬಿದ್ದಾರೆ. ಇದು ನಟ ಶಿವಣ್ಣ ಅವರು ಹೇಳಿರುವಂಥ ಮಾತುಗಳು. ಈಗಾಗಲೇ ಹೊರಟಿದ್ವಿ. ಇವತ್ತು ಮಧ್ಯರಾತ್ರಿ ಕರ್ನಾಟಕದ ಜನತೆ ಹಾಗೆ ಫ್ಯಾನ್ಸ್ ಹಾಗೆ ಸಾಕಷ್ಟು ಆಪ್ತ ಗೆಳೆಯರು ಅವರೆಲ್ಲರೂ ಕೂಡ ಅವರ ಹಾರೈಕೆ ನನ್ನ ಮೇಲೆ ಸದಾ ಇದ್ದೇ ಇರುತ್ತೆ. ಸ್ವಲ್ಪ ನಾನು ಹೀರೋ ಆದರೂ ಕೂಡ ಇಂತಹ ವಿಚಾರದಲ್ಲಿ ಸ್ವಲ್ಪ ಟ್ರಿಗರ್ ಆಗ್ತೀವಿ, ಏನಾದರೂ
ಹೆಚ್ಚು ಕಮ್ಮಿ ಆದರೆ ಎನ್ನುವಂಥದ್ದು ಕೂಡ ಮಾತನ್ನು ವ್ಯಕ್ತಪಡಿಸಿದರು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಸದ್ಯ ಇವತ್ತು ಮಧ್ಯರಾತ್ರಿ ಶಿವಣ್ಣ ಹೊರಡ್ತಾ ಇರುವಂಥದ್ದು, ಯಾವಾಗ ಆಪರೇಷನ್ ವಾಪಸ್ ರಿಟರ್ನ್ ಯಾವಾಗ ಬರ್ತಾರೆ? ಶಿವಣ್ಣ ಕೂಡ ಸುದ್ದಿಗೋಷ್ಠಿ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಭಾವುಕರಾದರು. ಜೊತೆಗೆ ಒಂದಿಷ್ಟು ಜನ ಆಪ್ತ ಗೆಳೆಯರು ಕೂಡ ಅವ್ರನ್ನ ಮೀಟ್ ಕೂಡ ಮಾಡಿದ್ರು, ಒಂದಿಷ್ಟು ಮಾತುಕತೆ ಕೂಡ ಆಯಿತು, ಒಂದಿಷ್ಟು ಹಾರೈಕೆ ಆಯಿತು, ಧೈರ್ಯ ತುಂಬುವಂಥ ಕೆಲಸ ಮಾಡಿದರು. ಮಾದೇಶ್, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ನಿಕೇಶ್, ನಟ ಶಿವರಾಜ್ ಕುಮಾರ್ ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಇರೋದು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಅವರು ಅಮೇರಿಕಾಗೆ ಹೋಗಿ ನ್ಯೂಯಾರ್ಕ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅನ್ನೋಂಥ ವಿಚಾರ ಹೊರಗಡೆ ಬಿದ್ದು ಅವರ ಫ್ಯಾಮಿಲಿಯವರು ಕೂಡ ಇದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆಗಳನ್ನು ಕೂಡ ಕೊಡುವಂಥ ಕೆಲಸ ಮಾಡಿದರು. ಇವತ್ತು ಶಿವರಾಜ್ ಕುಮಾರ್ ಅವರು ಅಮೇರಿಕಾಗೆ ನ್ಯೂಯಾರ್ಕ್ಗೆ ಚಿಕಿತ್ಸೆ ಪಡೆಯೋದಕ್ಕೆ ಹೋಗ್ತಿದ್ದಾರೆ. 25ನೇ ತಾರೀಕುವರೆಗೂ ಕೂಡ ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ ಅವರು ಚಿಕಿತ್ಸೆಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೂ ಮುಂಚೆ ಅವರ ಮನೆಗೆ ಸಾಕಷ್ಟು ಜನ ಸ್ಯಾಂಡಲ್ವುಡ್ನ ಒಂದಷ್ಟು ನಟ ಆಗಿರ್ಬೋದು ಮತ್ತು ನಟರು ಮತ್ತು ನಿರ್ಮಾಪಕರು ಬಂದು ಅವರಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡಿದರು. ಅವರನ್ನು ಮೀಟ್ ಮಾಡಿ ಒಂದಷ್ಟು ಧೈರ್ಯ ಹೇಳಿ ತುಂಬುವಂಥ ಕೆಲಸವನ್ನು ಮಾಡ್ತಿದ್ರು. ನಿನ್ನೆಯಷ್ಟೇ ಸುದೀಪ್ ಅವರು ಶಿವಣ್ಣ ಅವರ ಮನೆಗೆ ಭೇಟಿ ನೀಡಿ ಧೈರ್ಯ ಹೇಳುವಂಥ ಕೆಲಸ ಮಾಡಿದರು. ಇವತ್ತು ಅವರ ಕುಟುಂಬಸ್ಥರು ಮತ್ತು ಅತ್ಯಾಪ್ತರು ಬಂದು ಅವರಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಅಭಿಮಾನಿಗಳು ಕೂಡ ಅವರ ಮನೆ ಬಳಿ ಜಮಾಯಿಸಿದ್ರು, ಅವರಿಗೆ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡಿದರು. ಈ ವೇಳೆ ಮಾತನಾಡಿದಂಥ ಶಿವರಾಜ್ ಕುಮಾರ್ ಅವರು ಅದಕ್ಕೆ ಮುಂಚೆ ಒಂದಷ್ಟು ಭಾವುಕರಾದರು. ಯಾಕಂದರೆ ಇಷ್ಟು ದೊಡ್ಡದಾಗಿ ಅಭಿಮಾನಿ ಬಳಗಗಳನ್ನು ಬಂದಿದ್ದಾರೆ, ಜೊತೆಗೆ ಸ್ಯಾಂಡಲ್ವುಡ್ನಲ್ಲೂ ಕೂಡ ಅತ್ಯಾಪ್ತರನ್ನ ಹೊಂದಿದ್ದಾರೆ. ಅವರಿಗೆ ಒಂದಷ್ಟು ಈ ರೀತಿಯಾದಂಥ ಒಂದು ಕಾಯಿಲೆ ಇರೋದು, ಅವರಿಗೆ ಸರ್ಜರಿ ಮಾಡಿಸುವಂಥ ಲೆವೆಲ್ಗೆ, ಅದರಲ್ಲೂ ಕೂಡ ವಿದೇಶದಲ್ಲಿ ಸರ್ಜರಿ ಮಾಡಿಸುವಂಥ ಲೆವೆಲ್ಗೆ ಬಂದಿದೆ ಅಂದರೆ ಅವ್ರಿಗೂ ಕೂಡ ಒಂದು ರೀತಿ ಮಾನಸಿಕವಾಗಿ ಕುಗ್ಗಿದ್ದಾರೆ ಅನ್ನುವಂಥದ್ದು ನೋಡ್ತಿದ್ದಂಗೆ ಗೊತ್ತಾಯ್ತು. ಅವರ ಮಾತನಾಡ್ತಿದ್ದಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಆತಂಕ ಆಗಿರ್ಬೋದು, ಒಂದಷ್ಟು ಭಯ ಕೂಡ ಅವರಲ್ಲಿ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ರು. ಆದರೂ ಕೂಡ ಡಾಕ್ಟರ್ಗಳಾಗಿರ್ಬೋದು, ವೈದ್ಯರು ಅವರು ಎಲ್ಲೆಲ್ಲಿ ಚೆಕ್ಗಳನ್ನು ಮಾಡಿಸಿದ್ದಾರೆ ಅಂದರೆ ಯೂರಿನ್ ಟೆಸ್ಟ್ ಆಗಿರ್ಬೋದು ಮತ್ತು ಬ್ಲಡ್ ಟೆಸ್ಟ್ ಆಗಿರ್ಬೋದು, ಎಲ್ಲ ಟೆಸ್ಟ್ಗಳನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಪಾಸಿಟಿವ್ ಆಗಿಯೇ ಬಂದಿದೆ. ಆತಂಕ ಪಡುವಂಥದ್ದೇನಿಲ್ಲ. ಆದರೆ ಸರ್ಜರಿ ಅನ್ನುವಂಥದ್ದನ್ನು ಬಂದಾದರೆ ಒಂದಷ್ಟು ಭಯ ಮತ್ತು ಆತಂಕ ಇರುತ್ತೆ. ಆ ಒಂದು ವಿಚಾರವಾಗಿ ಎಲ್ಲರೂ ಕೂಡ ಬಂದು ಧೈರ್ಯ ಹೇಳ್ತಿದ್ದಾರೆ. ಎಲ್ಲ ಡಾಕ್ಟರ್ಗಳು ಪಾಸಿಟಿವ್ ಆಗಿ ಹೇಳಿದ್ದಾರೆ. ಜೊತೆಗೆ ನ್ಯೂಯಾರ್ಕ್ನಲ್ಲಿರುವಂಥ MSK ಕ್ಯಾನ್ಸರ್ ಸೆಂಟರ್ನಲ್ಲಿ ನನಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಅಲ್ಲಿ ಮುರುಗೇಶ್ ಅನ್ನುವಂಥ ಡಾಕ್ಟರ್ ನನಗೆ ಚಿಕಿತ್ಸೆಯನ್ನು ನೀಡ್ತಾರೆ. ಈಗಾಗಲೇ ಅವರ ಜೊತೆ ಸತತ ಸಂಪರ್ಕದಲ್ಲಿದ್ದೇನೆ. ಅವರು ನನಗೆ ಧೈರ್ಯ ಹೇಳಿದ್ದಾರೆ, ಏನು ಆಗಲ್ಲ ಬರ್ರಿ ಅಂತ ಹೇಳಿದ್ದಾರೆ. 24ನೇ ತಾರೀಕು ಅಲ್ಲಿ ಸರ್ಜರಿ ಆಗುತ್ತೆ. 25ನೇ ತಾರೀಕು ಆ ಕಡೆಯಿಂದ ನಾನು ಹೊರಡ್ತೇನೆ. 26ನೇ ತಾರೀಕು ಜನವರಿ 26ನೇ ತಾರೀಕು ಬೆಂಗಳೂರಿನಲ್ಲಿ ಇರ್ತೇನೆ ಅಂತೇಳಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂಥ ಕೆಲಸವನ್ನು ಶಿವರಾಜ್ ಕುಮಾರ್ ಅವರು ಮಾಡಿದರು. ಒಟ್ಟಾರೆ ಈಗಾಗಲೇ ಅವರಿಗೆ ಇರುವಂಥ ಕಾಯಿಲೆಗೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಪಡೆಯೋದಕ್ಕೆ ಮಾನಸಿಕವಾಗಿ ಈಗಾಗಲೇ ಧೈರ್ಯ ತುಂಬಿಕೊಳ್ಳುವಂಥ ಕೆಲಸವನ್ನು ಶಿವರಾಜ್ ಕುಮಾರ್ ಅವರು ಮಾಡಿದ್ದಾರೆ. ಇವತ್ತು 8 ಗಂಟೆ ಸುಮಾರಿಗೆ ಫ್ಲೈಟನ್ನು ದೇವನಹಳ್ಳಿ ಏರ್ಪೋರ್ಟ್ಗೆ ಈಗಾಗಲೇ ಹೊರಟಿದ್ದಾರೆ. 8 ಗಂಟೆ ಸುಮಾರಿಗೆ ಫ್ಲೈಟ್ ಹತ್ತಿ ನಾಳೆ ಅವರು ರೀಚ್ ಆಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ನ್ಯೂಯಾರ್ಕ್ನಲ್ಲಿ ಅವರು ಚಿಕಿತ್ಸೆ ಪಡೆಯೋದಕ್ಕೆ ಏರ್ಪೋರ್ಟ್ಗೆ ಹೊರಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರೇಮ್ ಮತ್ತು ಪ್ರೇಮ್